ನ್ಯೂಸ್18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಮನುಕುಮಾರ್ HK, ಬೆಂಗಳೂರು ಗ್ರಾಮಾಂತರ ಪ್ರತಿನಿಧಿ. ನೀವು ಸಾಕಷ್ಟು ಸುದ್ದಿಗಳಲ್ಲಿ ಏನು ಕಸ್ಟಮ್ ಅಧಿಕಾರಿಗಳ ಭರ್ಜರಿ ಕಾರ್ಯಾಚರಣೆ, ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂಥ ಚಿನ್ನವನ್ನು ವಶಪಡಿಸ್ಕೊಂಡಿದ್ದೀರಾ ಅನ್ನೋಂಥ ಮಾಹಿತಿಯನ್ನು ತಿಳ್ಕೊಂಡಿರ್ತೀರ. ಆದರೆ ಕಸ್ಟಮ್ ಅಧಿಕಾರಿಗಳು ಯಾವ ರೀತಿ ಕಾರ್ಯನಿರ್ವಹಿಸ್ತಾರೆ, ಏರ್ಪೋರ್ಟ್ನಲ್ಲಿ ತಪಾಸಣೆ ಹೇಗಿರುತ್ತೆ ಅನ್ನೋದನ್ನ ಈ ಸ್ಟೋರಿಲಿ ಹೇಳ್ತೀನಿ. ಅದಕ್ಕೂ ಮುಂಚೆ ನ್ಯೂಸ್18 ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ, ಶೇರ್ ಮಾಡಿ. ಹೌದು, ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ದೇಶದಲ್ಲೇ ಅತಿ ಹೆಚ್ಚು ಹೆಸರು ಪಡೆದಿರತಕ್ಕಂಥ ವಿಮಾನ ನಿಲ್ದಾಣಗಳಲ್ಲಿ ಒಂದು. ಅದರಲ್ಲೂ ಕೂಡ ಪ್ರಮುಖವಾಗಿ ತಂತ್ರಜ್ಞಾನ ಬಳಕೆಯಲ್ಲೂ ಕೂಡ ಸಾಕಷ್ಟು ಹೆಸರುವಾಸಿಯಾಗಿರ್ತಕ್ಕಂಥ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಕಸ್ಟಮ್ ಅಧಿಕಾರಿಗಳು ಕೂಡ ಸಾಕಷ್ಟು ಕಾರ್ಯಾಚರಣೆಯನ್ನು ಮಾಡ್ತಾ ಇರ್ತಾರೆ. ಅಂದರೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವುಳ್ಳ ಯಂತ್ರಗಳನ್ನು ಸಹ ಬಳಕೆ ಮಾಡಲಾಗ್ತದೆ. ಪ್ರಮುಖವಾಗಿ ವಿದೇಶದಿಂದ ಬರ್ತಕ್ಕಂಥ ಪ್ರಯಾಣಿಕರ ಮೇಲೆ ಹೆಚ್ಚಿನ ನಿಗಾವನ್ನು ಇಟ್ಟಿರ್ತಾರೆ. ಏನು ತಪಾಸಣೆ ಮಾಡುವಂಥ ವೇಳೆಯಲ್ಲಿ ಸಾಕಷ್ಟು ಇಲ್ಲಿಗಲಾಗಿ ಅಂದರೆ ಅಕ್ರಮವಾಗಿ ಏನು ಚಿನ್ನವನ್ನು ಕೂಡ ಸಾಗಣೆ ಮಾಡ್ತಿರ್ತಾರೆ. ನಿಷೇಧಿತ ವಸ್ತುಗಳನ್ನು ಕೂಡ ಸಾಗಣೆ ಮಾಡೋ ವೇಳೆ ಕಸ್ಟಮ್ ಅಧಿಕಾರಿಗಳು ವಶಕ್ಕೆ ಪಡೆದುಕೊಳ್ಳುವಂಥ ಕೆಲಸಕ್ಕೂ ಕೂಡ ಮುಂದಾಗ್ತಾರೆ. ಪ್ರಮುಖವಾಗಿ ಏನು ವಿದೇಶದಿಂದ ಬರ್ತಕ್ಕಂಥ ಪ್ರಯಾಣಿಕರ ಬ್ಯಾಗೇಜ್ಗಳನ್ನು ಒಂದು ಕಡೆ ತಪಾಸಣೆ ಮಾಡಿದ್ರೆ, ವ್ಯಕ್ತಿಗಳನ್ನು ಕೂಡ ಅಂದರೆ ಪ್ರಯಾಣಿಕರನ್ನು ಕೂಡ ಮತ್ತೊಂದು ಕಡೆ ಸ್ಕ್ರೀನಿಂಗ್ ಮೂಲಕ ತಪಾಸಣೆಯನ್ನು ಕೂಡ ಮಾಡಲಾಗ್ತದೆ. ಏನು ಪ್ರಯಾಣಿಕರು ಯಾವುದೇ ರೀತಿಯ ಬುದ್ಧಿವಂತಿಕೆ ಬಳಸಿ ಬೆಲ್ಟ್ಗಳಲ್ಲಿ, ಇನ್ನರ್ ವೇರ್ಗಳಲ್ಲಿ ಮತ್ತು ಚರ್ಮದ ಒಳಭಾಗದಲ್ಲೂ ಕೂಡ ಏನು ವಸ್ತುಗಳನ್ನು ಇಟ್ಕೊಂಡ್ರೂ ಕೂಡ ಸ್ಕ್ರೀನಿಂಗ್ ಮಾಡೋ ವೇಳೆಯಲ್ಲಿ ಎಲ್ಲವೂ ಕೂಡ ಬಯಲಾಗುವಂಥದ್ದು. ಹೀಗೆ ಕೂಡ ನಿನ್ನೆ ಮೊಹಮ್ಮದ್ ಸಿರಾಜ್ ಅನ್ನೋಂಥ ವ್ಯಕ್ತಿ ಕೂಡ ಏನೋ 82 ಗ್ರಾಮ್ ತೂಕದ ಏನೋ 2 ಕ್ಯಾಪ್ಸೂಲ್ಗಳನ್ನ, ಚಿನ್ನದ ಕ್ಯಾಪ್ಸೂಲ್ಗಳನ್ನು ಬಾಯಲ್ಲಿ ಇಟ್ಕೊಂಡು ಬಂದು, ನಾನು ಇನ್ನೇನು ಏರ್ಪೋರ್ಟ್ನಿಂದ ಹೊರಗೆ ಹೋಗ್ತೇನೆ, ನಾನು ಯಾವುದೇ ರೀತಿಯಲ್ಲಿ ತಗಲಾಕೊಳ್ಳೋದಿಲ್ಲ ಅನ್ನೋಂಥ ನಿಟ್ಟಿನಲ್ಲೂ ಕೂಡ ಬರ್ತಾನೆ. ಆದರೆ ಸ್ಕ್ರೀನಿಂಗ್ ಮಾಡೋ ವೇಳೆಯಲ್ಲಿ ಆತನ ಬಾಯಲ್ಲಿ 2 ಚಿನ್ನದ ಕ್ಯಾಪ್ಸೂಲ್ ಇರೋದು ಕೂಡ ಪತ್ತೆ ಆಗಿರ್ತದೆ. ಹಾಗಾಗಿ ಕಸ್ಟಮ್ ಅಧಿಕಾರಿಗಳು ಕೂಡ ಕೆಲವೊಂದು ಪ್ರಕರಣಗಳಲ್ಲಿ ಏನೋ ಅವರಿಗೆ ಮೊದಲೇ ಮಾಹಿತಿ ಇರ್ತದೆ. ಅಂದರೆ ಯಾರ ಪ್ರಯಾಣಿಕನ ಜೇಬಲ್ಲಿ ಅಥವಾ ಬ್ಯಾಗಲ್ಲಿ ಯಾವುದೇ ವಸ್ತುಗಳಿರ್ತದೆ, ಚಿನ್ನ ಇರ್ತದೆ ಅನ್ನೋಂಥ ಮಾಹಿತಿ ಕೂಡ ಲಭ್ಯ ಆಗಿರ್ತದೆ. ಹಾಗಾಗಿ ಕಸ್ಟಮ್ ಅಧಿಕಾರಿಗಳು ಕೆಲವೊಂದು ಸಂದರ್ಭದಲ್ಲಿ ನೇರವಾಗಿ ಏನೋ ವಿಮಾನ ನಿಲ್ದಾಣಕ್ಕೆ ಒಳಕ್ಕೆ ಹೋಗಿ ಅವರನ್ನು ಬಂಧನ ಮಾಡೋವಂಥ ಕೆಲಸಕ್ಕೂ ಕೂಡ ಮುಂದಾಗ್ತಾರೆ. ಕೆಲವೊಂದು ಸಂದರ್ಭದಲ್ಲಿ ಸ್ಕ್ರೀನಿಂಗ್ ಮಾಡೋ ವೇಳೆ ಅಥವಾ ಕಸ್ಟಮ್ ಅಧಿಕಾರಿಗಳ ಕಾರ್ಯಾಚರಣೆ ವೇಳೆಯೂ ಕೂಡ ಅಕ್ರಮ ವಸ್ತುಗಳನ್ನು ಸಾಗಣೆ ಮಾಡುವಂಥದ್ದು ಅಥವಾ ಚಿನ್ನವನ್ನು ಸಾಗಣೆ ಮಾಡುವಂಥ ಪ್ರಕರಣ ಕೂಡ ಕಂಡು ಬರ್ತವೆ. ಅದರಲ್ಲೂ ಕೂಡ ಏನೋ ಪ್ರಮುಖವಾಗಿ ರಾಜ್ಯದಲ್ಲೇ ಸದ್ದು ಮಾಡ್ತಕ್ಕಂಥ ನಟಿ ರಣ್ಯಾ ರಾವ್ ಪ್ರಕರಣವೂ ಕೂಡ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲೇ ಬಯಲಾಗಿದ್ದು. ಹಾಗಾಗಿ ಏನೋ ಇಲ್ಲಿನ ಕಸ್ಟಮ್ ಅಧಿಕಾರಿಗಳು ಕೂಡ ಸಾಕಷ್ಟು ನಿಗಾವನ್ನು ವಹಿಸಿರ್ತಾರೆ. ಪ್ರಮುಖವಾಗಿ ಚಿನ್ನವನ್ನು ಅಂದರೆ ಬೇರೆ ದೇಶಗಳಲ್ಲಿ, ಪ್ರಮುಖವಾಗಿ ದುಬೈ ಅಥವಾ ಇತರೆ ರಾಷ್ಟ್ರಗಳಿಂದ ನಮ್ಮ ದೇಶಕ್ಕೆ ತೆಗೆದುಕೊಂಡು ಬರಬೇಕಂದ್ರೆ ಕಸ್ಟಮ್ ನಿಯಮ ಏನಿದೆ, ಕಸ್ಟಮ್ ನಿಯಮದ ಪ್ರಕಾರವೇ ಚಿನ್ನವನ್ನು ತೆಗೆದುಕೊಂಡು ಬರಬೇಕು. ಅದರ ಅಧಿಕೃತ ಮಾಹಿತಿ ಇಲ್ಲದೆ ಅಥವಾ ಅಧಿಕೃತ ಪರ್ಮಿಷನ್ ಇಲ್ಲದೆ ಯಾರು ಕೂಡ ಚಿನ್ನವನ್ನು ಸಾಗಣೆ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ನಿಯಮಗಳ ಪಾಲನೆ ಮಾಡಿ ತಂದರೆ ಕಸ್ಟಮ್ ಅಧಿಕಾರಿಗಳಿಗೆ ಅದರ ಸರ್ಟಿಫಿಕೇಟ್ಗಳನ್ನು ಸಹ ತೋರಿಸಬೇಕಾಗ್ತದೆ. ಅದರ ದಾಖಲೆಗಳನ್ನು ಒದಗಿಸಿ ಇಲ್ಲಿಂದ ವಾಪಸ್ ತೆಗೆದುಕೊಂಡು ಬರಬೇಕಾಗ್ತದೆ. ಆದರೆ ಯಾವುದೇ ದಾಖಲೆಗಳಿಲ್ಲದೆ ಅಕ್ರಮವಾಗಿ ಚಿನ್ನವನ್ನು ಸಾಗಣೆ ಮಾಡಿದ್ರೆ ಇಲ್ಲೇ ಕಸ್ಟಮ್ ಅಧಿಕಾರಿಗಳು ಅವರದನ್ನು ಬಂಧನ ಮಾಡೋದಕ್ಕೆ ಕೂಡ ಮುಂದಾಗ್ತಾರೆ. ಹಾಗಾಗಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲೂ ಕೂಡ ಕಸ್ಟಮ್ ಅಧಿಕಾರಿಗಳ ಜೊತೆಯಲ್ಲೂ ಕೂಡ ವಿವಿಧ ತಂತ್ರಜ್ಞಾನವನ್ನು ಬಳಸಿ ಸಾಕಷ್ಟು ತಪಾಸಣೆಯನ್ನು ಕೂಡ ಮುಂದಾಗುವಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.